ಸರ್ 7 ಅಡಿ ಕಂಬ 6 ಲೈನ್ ತಂತಿ ಬರೀ 750 ರೂಪಾಯಿ ಕೆಲಸ ಮಾಡ್ಕೊಡ್ತೀನಿ ಸರ್. ಸರ್ ನಿಮ್ ಜಮೀನಲ್ಲಿ ದೊಡ್ಡ ದೊಡ್ಡ ಬಂಡೆ ಇದೆಯಾ ನೋಡಿ ಸರ್, ಈ ತರ ಕಾಂಕ್ರೀಟ್ ಹಾಕ್ಬಿಟ್ಟು ಫಿನಿಶ್ ಮಾಡ್ಕೊಡ್ತೀನಿ ಸರ್. ಸರ್ ನೋಡಿ ನಮ್ಮ ಹತ್ರ ಬರೋಬ್ಬರಿ ಒಂದೇ ಫ್ಲಾಟ್ ಅಲ್ಲಿ 18 ಜನ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಸರ್. ಅಲ್ಲೂ ತೋರಿಸಿ ಸರ್, 18 ಜನ ವರ್ಕ್ ಮಾಡ್ತಾ ಇದ್ದಾರೆ ಸರ್. ನೋಡಿ ಟಾಪ್ ಲೆವೆಲ್ ಯಾವ ತರ ಬಂದಿದೆ ಅಂತ ನೋಡಿ ಸರ್, ಯಾವ ತರ ಕೊಡ್ಸಿದೀನಿ ಟಾಪ್ ಲೆವೆಲ್ ಅಂತ ನೋಡಿ ಸರ್. ಸರ್ ನಿಮ್ ಜಮೀನು ಬೆಟ್ಟದ ಮೇಲೆ ಇದೆಯಾ ಗುಡ್ಡದ ಮೇಲೆ ಇದೆಯಾ ನೋಡಿ ಸರ್, ಬೆಟ್ಟದ ಕೆಳಗಡೆ ಜಮೀನಿಗೆ ನಾನು ಫಿನಿಶ್ ಮಾಡ್ಕೊಟ್ಟಿದ್ದೀನಿ ಸರ್. ಸರ್ ಕರ್ನಾಟಕ, ಆಂಧ್ರ, ತಮಿಳುನಾಡು ಯಾವ್ದೇ ಮೂಲೆಯಲ್ಲಿ ಇದೆಯಾ ನಿಮ್ ಜಮೀನು ನಾನು ಬಂದು ವರ್ಕ್ ಮಾಡ್ಕೊಡ್ತೀನಿ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಸೋಮವಾರ ಮಾತಾಡದೆ ಬಂದು ಬುಧವಾರದಿಂದನೇ ಕೆಲಸ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾವ್ ಯಾವ್ದೇ ಕಾರಣಕ್ಕೂ ಫ್ರಾಡ್ ಮಾಡಲ್ಲ ಸರ್. ನಮ್ಮ ನಂಬಿ ಕೆಲಸ ಕೊಡಿ, ನಾವು ನಂಬಿಕೆ ಉಳಿಸ್ಕೊಂತೀವಿ ಸರ್. 7 ಫೀಟ್ ಪೋಲು 6 ಲೈನ್ ಟಾಟಾ ವೈರ್ಗೆ ಸರ್ ಬರೀ 750 ರೂಪೀಸ್ ಚಾರ್ಜ್ ಮಾಡ್ತೀನಿ ಸರ್. ಸರ್ ಇದು ಟಾಟಾ ಆಯುಷ್ ಜಿಂಕ್ ಕೋಟೆಡ್ 14x14 2mm ಥಿಕ್ನೆಸ್ ಇರುತ್ತೆ. 100% 100 GSM ಇರುತ್ತೆ ಇದು ಸರ್. ಕೋಲಾರದಿಂದ ಹಸಿಕಲ್ ಪ್ಯೂರ್ ಹಸಿಕಲ್ ಇರುತ್ತೆ. ಲಾರಿಯಿಂದ ಮೇಲ್ಗಡೆ ಕೆಳಗಡೆ ಹೆಸರುವೆ ಮುರಿದೋಗಲ್ಲ, ಆ ತರ ಕಲ್ಲಿರುತ್ತೆ ಸರ್. ಬರೀ ತಂತಿ ವರ್ಕ್ ಮಾತ್ರ ಅಲ್ಲ ಸರ್, ಮೆಶ್ ವರ್ಕ್ ಮಾಡ್ಕೊಡ್ತೀವಿ, ನಾಟೆಡ್ ಮೆಶ್ ವರ್ಕ್ ಮಾಡ್ಕೊಡ್ತೀವಿ, ರೆಡಿಮೇಡ್ ಕಾಂಪೌಂಡ್ ವಾಲ್ ಬೇಕಾ ಅದನ್ನು ಮಾಡ್ಕೊಡ್ತೀವಿ ಸರ್. ಟಾಟಾ ತಂತಿಗೆ ಏನಿದೆ ಅದಕ್ಕೆ ನಾನು ವಿತ್ ವ್ಯಾರಂಟಿ ಕಾರ್ಡ್ ನಾನು ಕೊಡ್ತೀನಿ. 25 ವರ್ಷದ ವ್ಯಾರಂಟಿ ಕಾರ್ಡ್ ಇದೆ ಕೊಡ್ತೀನಿ. ಕಲ್ಲು ಲೈಫ್ ಲಾಂಗ್ ಬರುತ್ತೆ ಸರ್, ಏನು ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಸರ್. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನನಗೆ ಎಲ್ಲಿದ್ದೀನಪ್ಪ ಅಂತಂದ್ರೆ ಕನಕಪುರದಲ್ಲಿದ್ದೀನಿ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ, ಸೊ ಬಹಳಷ್ಟು ಜನ ಹೇಳ್ತಾ ಇದ್ರು ಸರ್ ನೀವು ಎಲ್ಲೋ ಒಂದ್ ಕಡೆ ಕೆಲಸ ಆಗಿರೋದ್ರದ್ದು ಫೆನ್ಸಿಂಗ್ ವರ್ಕ್ ತೋರಿಸ್ತೀರಾ, ಸೊ ಲೈವ್ ಆಗಿ ಯಾವ ತರ ಮಾಡ್ತಾರೆ ವರ್ಕ್ ತೋರಿಸಿ ಅಂತ ಹೇಳ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಇಲ್ಲಿ ನೋಡ್ತಾ ಇದ್ರ ಯಾವ ತರ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ನಮ್ಮೊಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್. ಓಕೆ ಸರ್. ಸರ್ ನಮ್ಮ ಹೆಸರು ಅಜಯ್ ಅಂತೇಳಿ. ಮೊದಲನೇದಾಗಿ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ಏನಂದ್ರೆ ನಾವು ಮಾಡ್ತಾ ಇರೋದು ಇವಾಗ ಏನ್ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ವರ್ಕ್, ಫೆನ್ಸಿಂಗ್ ವರ್ಕ್ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ನಿಮ್ಗೆ. ಯಾವ ತರ ಫೆನ್ಸಿಂಗ್ ವರ್ಕ್ ಮಾಡ್ಬೇಕು, ಮತ್ತೆ ಯಾವ ತರ ಯಾವೊಂದು ಲ್ಯಾಂಡ್ಗೆ ಯಾವ ತರ ಮಾಡಿಸ್ಕೋಬೇಕು, ಮತ್ತೆ ಪ್ರೈಸ್ ಕೇಳ್ತಾ ಇದ್ದೀರಾ, ಪ್ರೈಸ್ ಯಾವ ತರ ಯಾವ್ದಕ್ಕೆ ಎಷ್ಟು ತಗೊಂತೀವಿ ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸರ್. ಸರ್ ಈಗ ನಿಮ್ ಕೆಲ್ಸದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ, ಸ್ವಲ್ಪ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ ಸರ್. ಏನಂದ್ರೆ ಮೊದಲನೇದಾಗಿ ಹೇಳೋದು, ಆನ್ಲೈನ್ ಅಲ್ಲಿ ಕೆಲವು ವಿಡಿಯೋಸ್ ಬರ್ತಾ ಇರುತ್ತೆ. ಕೆಲವು ಕಸ್ಟಮರ್ ಅನ್ಕೊಂತಾರೆ ಇದೆಲ್ಲ ಫ್ರಾಡ್ ಅಂತ. ನನಗೆ ಇದು ಕೂಡ ಬಂದಿದ್ದು ಆನ್ಲೈನ್ ಅಲ್ಲೇ ಬಂದು ನಾನು ನೀಟಾಗಿ ಕೆಲಸ ಮಾಡ್ಕೊಟ್ಟಿದ್ದೀನಿ. ಬಂದು ಮಾತಾಡಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಸೋಮವಾರ ಮಾತಾಡದೆ ಬಂದು ಬುಧವಾರದಿಂದನೇ ಕೆಲಸ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾವು ಯಾವ್ದೇ ಕಾರಣಕ್ಕೂ ಫ್ರಾಡ್ ಮಾಡಲ್ಲ ಸರ್. ನಮ್ಮ ನಂಬಿ ಕೆಲಸ ಕೊಡಿ, ನಾವು ನಂಬಿಕೆ ಉಳಿಸ್ಕೊಂತೀವಿ ಸರ್. ಓಕೆ ಸರ್, ಈಗ ಇಲ್ಲಿ ಏನು ವರ್ಕ್ ಮಾಡಿದಿರಲ್ಲ, ಇದು ಯಾವ ಊರು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್ ಇದು ಬಂದು ಕನಕಪುರ ಚಿಕ್ಕಮುದುವಾಡಿ ಅಂತ, ಕನಕಪುರ ರಾಮನಗರ ಮಧ್ಯೆ ಬರುತ್ತೆ ಈ ಊರು. ಇಲ್ಲಿ ಸರ್ ನಾವು ಮಾಡಿರೋ ಕೆಲಸ ಬಂದು ತಂತಿ ವರ್ಕ್ ಮಾಡಿರೋದು. ನಿಮ್ಗೆ 7 ಫೀಟ್ ಪೋಲ್ ಬರುತ್ತೆ ನೋಡಿ. ಪೋಲ್ ಸೈಜ್ ಬಂದು ನೋಡಿ ಯಾವ ತರ ಇದೆ ಅಂತ. ನಾವು 5x4 ಹೇಳ್ತೀವಿ, ಬಟ್ ಇಲ್ಲಿ ಬಂದು ನಿಮ್ಗೆ ಅರ್ಧ ಅಡಿ ಸಿಗುತ್ತೆ. ಪೋಲ್ ಈ ತರ ಇರುತ್ತೆ. ಮತ್ತೆ ಕೋಲಾರದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಪ್ಯೂರ್ ಹಸಿಕಲ್ ಆಗಿರುತ್ತೆ. ಇದಕ್ಕೆ 1 2 3 4 5 6 ಲೈನ್ 6 ಲೇಯರ್ ಟಾಟಾ ತಂತಿ ಹಾಕೊಡ್ತೀನಿ. 7 ಫೀಟ್ ಪೋಲು 6 ಲೈನ್ ಟಾಟಾ ವೈರ್ಗೆ ಸರ್ ಬರೀ 750 ರೂಪೀಸ್ ಚಾರ್ಜ್ ಮಾಡ್ತೀನಿ ಸರ್. ಬೇರೆಯವ್ರು ಎಷ್ಟು ಹೇಳ್ತಾರೋ ಗೊತ್ತಿಲ್ಲ, ನಾವಂತೂ ಬರ್ತೀವಿ, ವಿಸಿಟ್ ಮಾಡ್ತೀವಿ, ವಿಸಿಟ್ ಮಾಡಿ ಕೊಟೇಶನ್ ಕೊಡ್ತೀವಿ. ಕೊಟೇಶನ್ ಕೊಟ್ಟಾದ್ಮೇಲೆ ನಿಮ್ಗೆ ಒಪ್ಪಿಗೆ ಆದ್ರೆ ಇಮಿಡಿಯೇಟ್ ಆಗಿ ವಿತೌಟ್ ಅಡ್ವಾನ್ಸ್ 1000 2000 ಟೋಕನ್ ಅಡ್ವಾನ್ಸ್ ಇಸ್ಕೊಂತೀವಿ. ಇಮಿಡಿಯೇಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಸರ್ ಈಗ ಬರೀ 750 ರೂಪಾಯಿಗೆ ನೀವು ಮುಳ್ತಂತಿ ಬೇಲಿ ಹಾಕೊಡ್ತೀನಿ ಅಂತ ಹೇಳಿದ್ರಿ. ಸೊ ನೀವು ಮುಳ್ತಂತಿ ಏನಾದ್ರು ಲೋ ಕ್ವಾಲಿಟಿ ಏನಾದ್ರು ಹಾಕ್ತಿವಾ ಅಥವಾ ಬ್ರಾಂಡೆಡ್ ಕಂಪ್ನಿದ್ ಹಾಕ್ತೀರಾ ಸರ್? ಸ್ವಲ್ಪ ಹತ್ರ ಬನ್ನಿ, ಹಂಗೆ ನೀವೇ ಬನ್ನಿ ತೋರಿಸ್ಬಿಡಿ ಡೈರೆಕ್ಟ್ ಆಗಿ. ನೋಡಿ ಸರ್, ಇದು ಟಾಟಾ ಆಯುಷ್ ಜಿಂಕ್ ಕೋಟೆಡ್ 14x14 2mm ಥಿಕ್ನೆಸ್ ಇರುತ್ತೆ. 100% 100 GSM ಇರುತ್ತೆ. ಇದು ಬಂದು ಕಲ್ಲು ಸರ್. ಕೋಲಾರದಿಂದ ಹಸಿಕಲ್ ಪ್ಯೂರ್ ಹಸಿಕಲ್ ಇರುತ್ತೆ. ಲಾರಿಯಿಂದ ಮೇಲ್ಗಡೆ ಕೆಳಗಡೆ ಹೆಸರುವೆ ಮುರಿದೋಗಲ್ಲ, ಆ ತರ ಕಲ್ಲಿರುತ್ತೆ ಸರ್. ಇದು ನಮ್ದು 100% ಒರಿಜಿನಲ್ ಕ್ವಾಲಿಟಿ ಹಾಕಿ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ನಾವು ಕೆಲಸ ಮಾಡೋದು ಸರ್. ಫ್ರಾಡ್ ಆಗಿ ನಾವು ಯಾವ್ದೋ ಒಂದ್ ಹೇಳೋದು ಯಾವ್ದೋ ಒಂದು ಮಾಡೋದು ಆ ತರ ವರ್ಕ್ ಮಾಡ್ತಾ ಇಲ್ಲ. ಈಗ ಇದುವರೆಗೂ ನಾನು ತುಂಬಾ ಕೆಲಸಗಳು ಮಾಡ್ತಾ ಇದ್ದೀನಿ, ಬಿಡುವೆ ಇಲ್ಲ, ಆ ತರ ಕೆಲಸಗಳು ಮಾಡ್ತಾ ಇದ್ದೀನಿ. ಕಸ್ಟಮರ್ಸ್ ಆ ತರ ರೆಸ್ಪಾನ್ಸ್ ಮಾಡ್ತಾ ಇದಾರೆ. ಮತ್ತೆ ನಾನು ಅಷ್ಟೇ ಅವ್ರಿಗೆ ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ದೀನಿ ಯಾವ ತರ ಮಾಡಿಸ್ಕೋಬೇಕು ಅಂತ. ನಮ್ಮ ಹತ್ರ ಬರೀ ತಂತಿ ವರ್ಕ್ ಮಾತ್ರ ಅಲ್ಲ ಸರ್, ಮೆಶ್ ವರ್ಕ್ ಮಾಡ್ಕೊಡ್ತೀವಿ, ನಾಟೆಡ್ ಮೆಶ್ ವರ್ಕ್ ಮಾಡ್ಕೊಡ್ತೀವಿ, ರೆಡಿಮೇಡ್ ಕಾಂಪೌಂಡ್ ವಾಲ್ ಬೇಕಾ ಅದನ್ನು ಮಾಡ್ಕೊಡ್ತೀವಿ ಸರ್. ಎಂಟೈರ್ ಕರ್ನಾಟಕ, ಆಂಧ್ರ, ತಮಿಳುನಾಡಲ್ಲಿ ಪೂರ್ತಿ 3 ರಾಜ್ಯಗಳಲ್ಲಿ ಸರ್ವಿಸ್ ಕೊಡ್ತೀವಿ ಸರ್. ಸರ್ ಈಗ ನಾವು ಒಂದು ಮುಳ್ತಂತಿ ಬೇಲಿ ಹಾಕ್ಸೋತಿ ಅಂದ್ರೆ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಒಂದ್ ಕಂಬ ಹೈಟ್ ಬರುತ್ತೆ, ಒಂದ್ ಕಂಬ ಲೋ ಬರುತ್ತೆ, ಲೆವೆಲ್ ಇರಲ್ಲ ಅಂತಾರೆ. ನೀವೆಲ್ಲ ಯಾವ ತರ ವರ್ಕ್ ಮಾಡಿದಿರಿ ಸರ್? ಸರ್ ನೋಡಿ, ಹೇಳೋದೇನಂದ್ರೆ ನಿಜ ಹೇಳೋದೇ ಸತ್ಯ ಏನಂದ್ರೆ, ಭೂಮಿ ಒಂದೇ ಲೆವೆಲ್ ಇದ್ರೆ ನಿಮ್ಗೆ ಕಂಬ ಒಂದೇ ಹೈಟ್ ಬರುತ್ತೆ. ಭೂಮಿ ಮೇಲ್ಗಡೆ ಕೆಳಗಡೆ ಇದ್ರೆ ಯಾವ್ದೇ ಕಾರಣಕ್ಕೂ ಲೆವೆಲ್ ಬರಕ್ಕಾಗಲ್ಲ. ನೋಡಿ ಇದು ಭೂಮಿ ಒಂದೇ ಲೆವೆಲ್ ಇರೋದ್ರಿಂದ ನೋಡಿ ತೋರಿಸಿ ಸರ್ ರೈತರಿಗೆ ಯಾವ ತರ ಟಾಪ್ ಲೆವೆಲ್ ಕೊಟ್ಟಿದೀವಿ ಅಂತ. ಇನ್ನ ವರ್ಕ್ ನಡೀತಾ ಇದೆ, ತೋರಿಸ್ತೀನಿ ಅದನ್ನ ನಿಮ್ಗೆ. ನೋಡಿ ಟಾಪ್ ಲೆವೆಲ್ ಯಾವ ತರ ಬಂದಿದೆ ಅಂದ್ರೆ ಆ ಕಡೆನೂ ಅಷ್ಟೇ ಸರ್, 2 ಕಡೆನೂ ಅಷ್ಟೇ ಟಾಪ್ ಲೆವೆಲ್ ನೀಟಾಗಿ ಕೊಟ್ಟಿದ್ದೀವಿ. ಸೊ ಇದೇ ತರ ನಮ್ ವರ್ಕ್ ಇರುತ್ತೆ ಸರ್. ಭೂಮಿ ಲೆವೆಲ್ ಇತ್ತ ಟಾಪ್ ಲೆವೆಲ್ 100% ಬಂದೇ ಬರುತ್ತೆ. ಇನ್ ಕೇಸ್ ಏನಾದ್ರು ಭೂಮಿ ಲೆವೆಲ್ ಇಲ್ಲ ಅಂತಂದ್ರೆ ಟಾಪ್ ಲೆವೆಲ್ ಸ್ವಲ್ಪ ಬರೋದಕ್ಕೆ ಚಾನ್ಸಸ್ ಇರಲ್ಲ ಸರ್. ಸರ್ ಈಗ ಬಹಳಷ್ಟು ಜನ ನಮ್ಮ ಹತ್ರ ಅಷ್ಟು ಟೀಮ್ ಇದಾರೆ, ಇಷ್ಟು ಟೀಮ್ ಇದಾರೆ, ನಮ್ಮ ಹತ್ರ 10 ಟೀಮ್ ಇದಾವೆ, 100 ಜನ ಇದೆ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಯಾವ ತರ ಇದೆ ಸರ್ ಟೀಮು? ಸರ್ ನಮ್ಮ ಹತ್ರ ಅಪ್ರಾಕ್ಸ್ ಒಂದು 35 ಜನ ಹುಡುಗರು ಕೆಲಸ ಮಾಡ್ತಾರೆ. ಲೈವ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ, ಇಲ್ಲಿ 18 ಜನ ಹುಡುಗರು ಅವರೇ ನೋಡಿ. ಅಲ್ಲಿ ನೋಡಿ, ಮತ್ತೆ ಇಲ್ಲಿ ತೋರಿಸಿ, ಮತ್ತೆ ಅಲ್ಲಿ ನೋಡಿ ಸರ್, ಅಲ್ಲೂ ವರ್ಕ್ ಮಾಡ್ತಾ ಇದಾರೆ. 18 ಜನ ಕೆಲಸ ಮಾಡ್ತಾ ಇರ್ತಾರೆ.
ಮತ್ತೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಬೇರೆಯವ್ರು ವರ್ಕ್ ಮಾಡಿರೋ ಜಾಗಕ್ಕೆ ಹೋಗಿ ಕೆಲವರು ವಿಡಿಯೋ ಮಾಡಿಸ್ತಾರೆ, ವಿಡಿಯೋ ಮಾಡಿಸ್ಕೊಂಡು ಪೋಸ್ಟ್ ಮಾಡ್ತಾರೆ. ಅವ್ರಿಗೆ ಇನ್ನ ಕೆಲಸದ ಬಗ್ಗೆ ಅಂತ ಗೊತ್ತಿರಲ್ಲ, ಎಕ್ಸ್ಪ್ಲೇನ್ ಮಾಡೋಕೆ ಗೊತ್ತಿರಲ್ಲ. ಬಟ್ ನಾನೇ ಕಂಟೆಂಟ್ ತಗೊಂಡು ನಾನೇ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗರು ಇರೋಲ್ಲ, ನಮ್ಮ ಹುಡುಗ್ರೆ ನೋಡಿ ಸರ್, ಲೈವ್ ಅಲ್ಲಿ ತೋರಿಸ್ತಾ ಇದೀನಿ ಪ್ರೂಫ್, ನಾನು ಕೆಲಸ ಮಾಡಿಸ್ತಾ ಇದೀನಿ ಇಲ್ವಾ ಅಂತ. ಸರ್ ಈಗ ಓಕೆ, ನಿಮ್ಗೆ ಎಲ್ಲಾ ಮಣ್ಣಿಂದು ಜಮೀನುಗಳು ಸಿಕ್ಕರೆ ಓಕೆ ಸರ್. ಕೆಲವೊಂದು ಜಮೀನಲ್ಲಿ ಏನಾಗಿರುತ್ತೆ, ಕಲ್ಬಂಡೆ ಇರ್ತವೆ, ಅಲ್ಲೆಲ್ಲ ನೀವು ಯಾವ ತರ ಕಂಬ ಹಾಕ್ತೀರಿ ಸರ್? ಸರ್ ನೋಡಿ, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಮಣ್ಣು ಸಿಕ್ಕಿದೆ. ಸೊ ಆ ಗುಂಡಿ ಹೊಡೆದಿದೀವಿ. ಇಲ್ಲಿ ಮಣ್ಣು ಸಿಕ್ಕಿಲ್ಲ, ಸೊ ಕಾಂಕ್ರೀಟ್ ಇನ್ಸ್ಟಾಲ್ ಮಾಡಿದೀವಿ. ಇಲ್ಲಿ ಕಾಂಕ್ರೀಟ್ ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿದೀವಿ. ಇದು ಡ್ರೈ ಆದ್ಮೇಲೆ ಅದೇ ಕಾರಣಕ್ಕೂ ಲೂಸ್ ಆಗಲ್ಲ, ನೀರ್ ಹಾಕ್ಬಿಡ್ಬೇಕು. 1-2 ದಿನ ನೀರ್ ಹಾಕಿದ್ರೆ ಅದೇ ಫಿಟ್ ಆಗಿ ಕೂತ್ಕೊಳ್ಳೋದು ಸರ್. ನೋಡಿ, ಈ 4-5 ಕಂಬಕ್ಕೆ ಏನು ಇಲ್ಲಿ ಬಂಡೆ ಇದೆ ಕೆಳಗಡೆ, ಗುಂಡಿ ಹೋಗಿಲ್ಲ. ಸೊ ಹಾಗಾಗಿ ಕಾಂಕ್ರೀಟ್ ಮೆಟೀರಿಯಲ್ಸ್ ತಂದು ಕೊಟ್ರು ಓನರು. ಸೊ ಹಾಗೆ ಕಾಂಕ್ರೀಟ್ ಇನ್ಸ್ಟಾಲ್ ಮಾಡಿ ಪೋಲ್ ನಡೆಸಿದೀವಿ ಸರ್. ಸೊ ಅಂದ್ರೆ 100% ಪಕ್ಕ ಇರುತ್ತೆ. 100% ಪಕ್ಕ ಸರ್. ಇನ್ನೊಂದ್ 2 ದಿನ ಬೇಕಾದ್ರೆ ಮಣ್ಣಲ್ಲಿ ಇರೋದು ಅಲ್ಲಾಡ್ತದೆ, ಕಾಂಕ್ರೀಟ್ ಅಲ್ಲಿ ಇರೋದು ಅಲ್ಲಾಡಲ್ಲ. ಬಟ್ ಕಾಂಕ್ರೀಟ್ ಹಾಕ್ಸ್ಕೊಂಡ್ರೆ ಎಲ್ಲ ಮಣ್ಣಲ್ಲಿ ಇರೋದು ಒಳಗಡೆ ಕಾಂಕ್ರೀಟ್ ಹಾಕ್ಸ್ಕೊಂಡ್ರೆ ಶಾಶ್ವತ ಇರಲ್ಲ. ಯಾಕೆಂದ್ರೆ ಫ್ಯೂಚರ್ ಅಲ್ಲಿ ಕಾಂಕ್ರೀಟ್ ನ ಮಣ್ಣು ಕೆಳಗಡೆ ತಿನ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಮಣ್ಣಲ್ಲೇ ಬಿಗಿ ಬರ್ಬೇಕು. ಕಾಂಕ್ರೀಟ್ ಏನಕ್ಕೆ ಹಾಕ್ಬೇಕಂದ್ರೆ ಇನ್ ಕೇಸ್ ಮಣ್ಣಲ್ಲಿ ಟೈಟ್ ಆಗಿಲ್ಲ, ಮಣ್ಣು ಬಂಡೆ ಇದೆ ಅಂತ ಹೇಳಿದಾಗ ಕಾಂಕ್ರೀಟ್ ನ ಹಾಕಿ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ ಸರ್. ಓಕೆ ಸರ್. ಸರ್ ಈಗ ಕೆಲವರು ಚಿತ್ರದುರ್ಗಕ್ಕೆ ಬರಲ್ಲ, ಬೇರೆ ಊರ್ ಕಡೆ ಕರೆದ್ರೆ ಬರಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನೀವೇನ್ ಹೇಳ್ತೀರಿ ಸರ್? ಸರ್ ಇಲ್ಲ, ನಾವೆಲ್ಲಾ ಕಡೆನೂ ಮಾಡ್ತೀವಿ. ಏನಂತಂದ್ರೆ ಸರ್, ಚಿತ್ರದುರ್ಗ, ಹಿರಿಯೂರು ಮತ್ತೆ ಏನ್ ಬಾಗಲಕೋಟೆ, ದಾವಣಗೆರೆ, ಈ ಉತ್ತರ ಕರ್ನಾಟಕ ಡಿಸ್ಟಿಕ್ ಇದೆಯಲ್ಲ, ಇಲ್ಲಿಗೆ ಸರ್ ನಮ್ದು ಟ್ರಾನ್ಸ್ಪೋರ್ಟ್ ಜಾಸ್ತಿ ಹಿಡಿಯುತ್ತೆ. ನಮ್ಗೆ ರೇಟ್ ಹೊಂದಾಣಿಕೆ ಆದ್ರೆ ಹೋಗಿ 100% ಮಾಡ್ಕೊಡ್ತೀವಿ. 750ಗೆ ಇಂಟರ್ ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತೀವಿ. 7 ಫೀಟ್ ಪೋಲು, 6 ಲೈನ್ ತಂತಿನ ಸರ್ವಿಸ್ ಕೊಡ್ತೀವಿ. ಅವ್ರದ್ದೇನಾದ್ರು 2 ಎಕರೆ, 3 ಎಕರೆ, 4 ಎಕರೆ ಇದ್ರೆ ಹೋಗಿ ಮಾಡ್ಕೊಡ್ತೀವಿ. ಸೈಟ್ಗಳಿಗೆ ಹೋಗಿ ಮಾಡೋದಕ್ಕಾಗಲ್ಲ ಸರ್. ಕೆಲವರು ಸೈಟ್ ಇದೆ, 10 ಕುಂಟೆ ಇದೆ, 5 ಕುಂಟೆ ಇದೆ ಅಂತ ಹೇಳ್ತಾರೆ. 5 ಕುಂಟೆ 10 ಕುಂಟೆಗೆ ಹೋದ್ರೆ ನಾನು ಕೈಯಿಂದ ಅಮೌಂಟ್ ಹಾಕ್ಬಿಟ್ಟು ಇನ್ವೆಸ್ಟ್ ಮಾಡ್ಬಿಟ್ಟು ಕೆಲಸ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಅಂತ ಒಂದು ಕೆಲಸಗಳಿಗೆ ನಾನು ಹೋಗಲ್ಲ. 2 ಎಕರೆ, 1 ಎಕರೆ, 3 ಎಕರೆ, 4 ಎಕರೆ ಇದ್ದು ಇಮಿಡಿಯೇಟ್ ಆಗಿ ಮಾಡ್ಬೇಕು ಬನ್ನಿ ಅಂತ ಹೇಳಿದಾಗ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಮಾಡ್ಕೊಡ್ತೀನಿ ಸರ್. ಸರ್ ಈಗ ಏನೋ ಒಂದು ತಂತಿ ಬೇಲಿ ಕೆಲಸ ಹಾಕೊಟ್ಟಿದಿರಲ್ಲ, ಇದು ಎಷ್ಟು ಎಕರೆ ಇದೆ ಮತ್ತೆ ಎಷ್ಟು ದಿವಸದಲ್ಲಿ ಕೆಲಸ ಮಾಡಿದಿರಿ ಸರ್? ಸರ್ ಇದು 3 ಎಕರೆ ಇದೆ. ನಾವು 3-3.5 ದಿನದಲ್ಲಿ ಕೆಲಸ ಮುಗಿಸಿದೀವಿ. ಇದು ಸರ್ ನೀವು ನೋಡ್ತಾ ಇರ್ಬೋದು, ಇದು ಕನಕಪುರ ಮತ್ತೆ ರಾಮನಗರ ಮತ್ತೆ ಹೈವೇ ಇರೋದು. ಹೈವೇ ಪಕ್ಕದಲ್ಲೇ ಬಂದು ನಿಮಗೆ ಜಮೀನ್ ಕಾಣಿಸ್ತಾ ಇರೋದು. ಇಲ್ಲಿ ರೋಡ್ ದಾರಿ ಎಲ್ಲ ಮಾಡ್ಕೊಂಡಿದ್ರು, ಓಡಾಡಕ್ಕೆ ಸೇಫ್ಟಿ ಬೇಕು ಅಂತ ಹೇಳಿದ್ರು. ನಾನು ಬಂದು ವಿಸಿಟ್ ಮಾಡಿ ಅವ್ರಿಗೆ ಯಾವ ತರ ಸೇಫ್ಟಿ ಬೇಕು ಅಂತ ಹೇಳಿ ವಿತ್ ಗೇಟ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೀವಿ ಸರ್. ಈಗ ಗ್ಯಾರಂಟಿ ವಾರಂಟಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಸರ್? ನೋಡಿ, ಕಲ್ಲು ನೋಡ್ತಾ ಇದ್ದೀರಾ, ಇದು ಐಸ್ ಕ್ರೀಮ್ ಅಲ್ಲ, ಕಲ್ಲು. ಯಾವ್ದೇ ಕಾರಣಕ್ಕೂ ಕರಗಲ್ಲ ಸರ್. ಹೆಂಗು ಎಷ್ಟು ಬಿಗಿ ಬಂದಿದೆ ನೋಡಿ, ನಾವು ಅದ್ರೂ ಅದೊಂಚೂರು ಅಲ್ಲಾಡಲ್ಲ, ಆ ತರ ಒಂದು ಗ್ಯಾರಂಟಿ ಇರುತ್ತೆ. ಮತ್ತೆ ತಂತಿ ಇದು ಬಂದು ಟಾಟಾ 100 GSM ಹೇಳ್ದಂಗೆ ಸರ್. ನೋಡಿ, ನಾವು ನಿಂತ್ಕೊಂಡಿರ್ಬೇಕು, ಟಾಟಾ ತಂತಿ ಏನೂ ಆಗಲ್ಲ ಸರ್. ಸೊ ಇಷ್ಟು ಇದು ಗ್ಯಾರಂಟಿ. ಆಮೇಲೆ ಸರ್ ಮೆಟೀರಿಯಲ್ಗೆ ಟಾಟಾ ತಂತಿಗೆ ಏನಿದೆ ಅದಕ್ಕೆ ನಾನು ವಿತ್ ವ್ಯಾರಂಟಿ ಕಾರ್ಡ್ ನಾನು ಕೊಡ್ತೀನಿ. 25 ವರ್ಷದ ವ್ಯಾರಂಟಿ ಕಾರ್ಡ್ ಇದೆ ಕೊಡ್ತೀನಿ. ಕಲ್ಲು ಲೈಫ್ ಲಾಂಗ್ ಬರುತ್ತೆ ಸರ್, ಏನೂ ಆಗಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ ಸರ್. ಮತ್ತೆ ಇನ್ಸ್ಟಾಲೇಷನ್ 25ರಿಂದ 30 ವರ್ಷ ಗ್ಯಾರಂಟಿ ಇರುತ್ತೆ. ಇನ್ ಕೇಸ್ ಏನಾದರೂ ನಿಮ್ದು ನೀರಾವರಿ ಜಮೀನ್ ಆಗಿದ್ರೆ ಕೆಲವು ಕಡೆ ಕಂಬಗಳು ವಾಲ್ಕೊಳ್ಳೋದು ಬೆಂಡ್ ಆಗೋದತ್ತು ಇರೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಒಂದು ಕಾಲ್ ಮಾಡಿದ್ರೆ ಬಂದು ಅದನ್ನು ರೆಡಿ ಮಾಡ್ಕೊಟ್ಬಿಟ್ಟು 15 ವರ್ಷ ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಈಗ ನಿಮ್ಮ ಹತ್ರ ಒಂದು ತಂತಿ ಬೇಲಿ ಕೆಲಸ ಮಾಡ್ಕೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್ ಕೆಳಗಡೆ ನಮ್ದು ಡೀಟೇಲ್ಸ್ ಕಾಣಿಸ್ತಾ ಇರುತ್ತೆ. 2 ನಂಬರ್ ಕೊಟ್ಟಿರ್ತೀನಿ. ಒಂದು ಬಿಸಿ ಬಂದ್ರೆ ಇನ್ನೊಂದು ಆನ್ ಅಲ್ಲಿ ಇರುತ್ತೆ. ಸೊ 2 ನಂಬರಲ್ಲಿ ಯಾವ್ದಾದ್ರು ಒಂದು ಕಾಲ್ ಮಾಡಿ, ಖಂಡಿತವಾಗ್ಲೂ ಕಾಲ್ ಮಾಡೋದ್ಮೇಲೆ ರೆಸ್ಪಾನ್ಸ್ ಮಾಡಿ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಸರ್. ಓಕೆ, ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡ್ತೀವಿ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು.